ಕೊಡಗಿನ ಸಾಕಾನೆ ಶಿಬಿರದಲ್ಲಿ ಕಾಡಾನೆ ಕರ್ಣ ಗುಂಡೇಟಿನಿಂದ ಬಳಲ್ತಾ ಇದ್ದಾನೆ. ಕಳೆದ ತಿಂಗಳು ಸೆರೆ ಹಿಡಿದಿದ್ದ ಕರ್ಣ ಕಾಡಾನೆಗೆ ಗುಂಡೇಟು ಬಿದ್ದಿದ್ದು, ಗುಂಡೇಟು ತಿಂದ ಗಾಯಗಳು ಕೀವಾಗಿ ಕಾಡಾನೆ ನರಕಯಾತನೆ ಅನುಭವಿಸ್ತಾ ಇದ್ದಾನೆ. ದುಬಾರಿಯ ಮಾವುತರು ಕರ್ಣ ಆನೆಯನ್ನ ಉಳಿಸೋದಕ್ಕೆ ಹರಸಾಹಸ ಪಡುತ್ತಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ, ಪಶು ವೈದ್ಯರು ಸೇರಿ ಕರ್ಣನ ಕಾಲಿನಿಂದ ಗುಂಡುಗಳನ್ನು ಹೊರತೆಗೆದಿದ್ದಾರೆ. ಕಾಡಾನೆ ಕರ್ಣನಿಗೆ ವೈದ್ಯರು ಚಿಕಿತ್ಸೆ ಮುಂದುವರೆಸಿದ್ದಾರೆ. ಧಾರವಾಡ ನಗರದಲ್ಲಿ ಅಂಗಡಿ ಮುಂದೆ ನಿಲ್ಲಿಸಿದ್ದ ಬೈಕ್ ಕಳ್ಳತನ ಮಾಡಲಾಗಿದೆ. ಧಾರವಾಡದ ಮಡಿಕಿಲ್ಲಾದಲ್ಲಿ ಘಟನೆ ನಡೆದಿದೆ. ದೇವದಾಸ್ ಅನ್ನೋರಿಗೆ ಸೇರಿದ ಯಮಹಾ RX100 ಬೈಕ್ ಕಳ್ಳತನ ಆಗಿದೆ. ಬೈಕ್ ಕಳ್ಳತನ ಮಾಡಿರೋ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಯಮಹಾ RX100 ಬೈಕ್ಗೆ ಬೇಡಿಕೆ ಹೆಚ್ಚಾಗಿದ್ದು, ಖತರ್ನಾಕ್ ಕಳ್ಳ ಬೈಕನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದಾನೆ. ಧಾರವಾಡ ಶಹರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವಿವಿಧ ದವಸ ಧಾನ್ಯಗಳನ್ನು ಸಂಗ್ರಹಿಸಿಟ್ಟಿದ್ದ ಗೋದಾಮಿಗೆ ಆಕಸ್ಮಿಕ ಬೆಂಕಿ ಬಿದ್ದಿದೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಪಟ್ಟಣದ APMC ಆವರಣದಲ್ಲಿ ಘಟನೆ ನಡೆದಿದೆ. ಗೋದಾಮಿನಲ್ಲಿದ್ದ ದವಸ ಧಾನ್ಯಗಳು ಸುಟ್ಟು ಕರಕಲಾಗಿದೆ. ಪ್ರಭು ಅನ್ನೋರಿಗೆ ಸೇರಿದ ಗೋದಾಮು ಬೆಂಕಿಗೆ ಆಹುತಿಯಾಗಿದೆ. 260 ಕ್ವಿಂಟಲ್ ತೊಗರಿ, 50 ಕ್ವಿಂಟಲ್ ಮೆಕ್ಕೆಜೋಳ, 50 ಕ್ವಿಂಟಲ್ ಕಡಲೆ, 50 ಕ್ವಿಂಟಲ್ ಸಜ್ಜೆ ಭಸ್ಮ ಆಗಿದೆ. ದವಸ ತುಂಬೋ ಮೂಟೆಗಳು, ತಾಡ್ಪಾಲ್ಗಳು ಸಹ ಬೆಂಕಿಗೆ ಆಹುತಿಯಾಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಮುದಾಯವಾರು ಶಾಸಕರ ಸಭೆ ಹೆಚ್ಚಾಗಿದೆ. ದಲಿತ ಶಾಸಕರು, ಸಚಿವರ ಬಳಿಕ ಲಿಂಗಾಯತರ ಸರದಿ ಬಂದಿದೆ. ನಿನ್ನೆ ರಾತ್ರಿ ಪಂಚಮಸಾಲಿ ಸಮುದಾಯದ ಶಾಸಕರ ಸಭೆ ನಡೆದಿದೆ. ಬೆಂಗಳೂರಿನ ಶಾಸಕ ವಿನಯ್ ಕುಲಕರ್ಣಿ ನಿವಾಸದಲ್ಲಿ ಸಭೆ ನಡೆದಿದೆ. ಅಧಿಕಾರ ಹಂಚಿಕೆ ಬಂದರೆ ಸಮುದಾಯದ ನಿಲುವಿನ ಬಗ್ಗೆ ಚರ್ಚೆ ನಡೆದಿದೆ. ಪಂಚಮಸಾಲಿ ಮೀಸಲಾತಿ ಬಗ್ಗೆಯೂ ಶಾಸಕರು ಚರ್ಚೆ ನಡೆಸಿದ್ದಾರೆ. ಸಿಎಂ ಹುದ್ದೆಯ ಅಧಿಕಾರ ಹಸ್ತಾಂತರ ವೇಳೆ ಸಮುದಾಯಗಳ ಶಕ್ತಿ ಪ್ರದರ್ಶನ ಆಗುತ್ತಾ ಅನ್ನೋ ಚರ್ಚೆ ಮೂಡಿದೆ. ವಿವಿ ಮುಚ್ಚಲು ಹೊರಟಿರೋ ಸರ್ಕಾರದ ನಿರ್ಧಾರ ಖಂಡಿಸಿ ಕೊಡಗಿನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಮಡಿಕೇರಿಯಲ್ಲಿ ಅಹೋರಾತ್ರಿ ಧರಣಿಗೆ ಚಾಲನೆ ನೀಡಿದೆ. ಧರಣಿಯಲ್ಲಿ ಬಿಜೆಪಿ ಜಿಲ್ಲಾ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೊಡಗು ವಿವಿ ಉಳಿಸೋದು, C&D ಲ್ಯಾಂಡ್ ರೈತರಿಗೆ ದಾಖಲೆ ನೀಡಬೇಕು ಅಂತ ಆಗ್ರಹಿಸಿದ್ರು. ಇಂದಿನಿಂದ ನಾಳೆ ಮಧ್ಯಾಹ್ನ 2 ಗಂಟೆ ತನಕ ಅಹೋರಾತ್ರಿ ಧರಣಿ ನಡೆಯಲಿದೆ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಕನ್ನಡ ಕಗ್ಗೊಲೆಯಾಗಿದ್ದಕ್ಕೆ ಸರ್ಕಾರವನ್ನ MLC ಕೇಶವ್ ಪ್ರಸಾದ್ ತರಾಟೆಗೆ ತೆಗೆದುಕೊಂಡರು. ಪರಿಷತ್ನ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿ ಶಿವರಾಜ್ ತಂಗಡಗಿಗೆ ಪ್ರಶ್ನಿಸಿದ್ರು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಕನ್ನಡದ ಕಗ್ಗೊಲೆ ನಡೆದಿದೆ. ಚಿತ್ರ ಸಾರಾಂಶ ಪುಸ್ತಕದಲ್ಲಿ ಸಾಕಷ್ಟು ತಪ್ಪಿದೆ. KPSC ಪರೀಕ್ಷೆಯಲ್ಲೂ ತಪ್ಪು ಮುದ್ರಿಸಿದ್ರು. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮರ್ಯಾದೆ ಹೋಗಿದೆ ಅಂದ್ರು. ಇದಕ್ಕೆ ಸೂಕ್ತ ಉತ್ತರ ಕೊಡುವಂತೆ ಸದಸ್ಯ ಕೇಶವ್ ಪ್ರಸಾದ್ ಒತ್ತಾಯಿಸಿದ್ರು. ಉತ್ತರವನ್ನ ನಾಳೆ ಕೊಡ್ತೀನಿ ಎಂದ ಸಚಿವ ಶಿವರಾಜ್ ತಂಗಡಗಿ ಜಾರಿಕೊಂಡ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.